ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತೊಂದು ಅರ್ಜೆಂಟಲ್ಲಿ ಒಂದು ಸೀರೆ ಬಂದಿದೆ. ಒಂದು ಸಿಂಪಲ್ ಆಗಿ ಹೊಸ ರೀತಿ ಕೃಷಿ ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಮುಗ್ದೋಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳಬೇಕು. ಇದಕ್ಕೆ ಒಂದು ಸ್ಮಾಲ್ ಆಗಿ ಲೀವ್ ಬೀಡನ್ನ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು. ಹಾಗೆ ದಾರ ಬಂದು 8 ಎಳೆ ದಾರ, ಸ್ಯಾರಿ ಮ್ಯಾಚಿಂಗ್ ದಾರನ 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿಬಿಡಿ. ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಎಲ್ಲಾಗಿದ್ದ ಮೊದಲಾಗಿ ವಿಡಿಯೋನ ನೋಡ್ಕೋಬೋದು. ಫಸ್ಟು ನೋಡಿ, ನೀಡಲ್ ಹಾಕಿ ದಾರನ ತಂದು ಈ ರೀತಿ ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೋಬೇಕು. 2 ಲಾಕನ್ನು ಹಾಕಿದ ಮೇಲೆ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡಿಕೊಂಡು ನೋಡಿ, ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. 2 ಬರಿ ದಾರನ ಸುತ್ಕೊಂಡ್ಬಿಟ್ಟು ಇದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ, 2ರಿಂದ 1 ಸತಿ, ಮತ್ತು 2ರಿಂದ 1 ಸರಿ ದಾರನ ಈ ರೀತಿ ಪಾಸ್ ಮಾಡ್ಕೋಬೇಕು. ಅಂದರೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸೇಮ್ ಪಾಯಿಂಟ್, ಅಂದರೆ ಫಸ್ಟ್ ನೀಡಲ್ ಹಾಕಿ ದಾರನ ಏನು ತಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಅದೇ ಪಾಯಿಂಟಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೋರಬೇಕು, ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಮತ್ತು ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಬರಿ ದಾರ, ಮತ್ತು ಸೇಮ್ ಪಾಯಿಂಟಿಗೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಇಲ್ಲಿ ಟೋಟಲ್ ಆಗಿ ನೋಡಿಲಿ 5 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 5 ಸತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಚೈನ್ಸನ್ನು ಹಾಕಿ ಟರ್ನ್ ಮಾಡ್ಕೋಬೋದು, ಹಾಗೆ ಕೂಡ ನೀವು ಟರ್ನ್ ಮಾಡ್ಕೋಬೋದು. ಇಲ್ಲಿ ನಾನು ಚೈನ್ಸ್ಗಳನ್ನ ಹಾಕಿ ಟರ್ನ್ ಮಾಡ್ಕೊಳ್ಳೋಣ. 1 2 3 4 5 ಚೈನ್ನ ಹಾಕಿ ಬ್ಯಾಕ್ ಸೈಡಲ್ಲಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಏನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಸೊ ಆ ಒಂದು ಚೈನ್ ಅಂದಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈ ರೀತಿ ಸ್ವಲ್ಪ ಟೈಟಾಗಿ ಥ್ರೆಡನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ತಕ್ಷಣ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಮತ್ತೆ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಬರಿ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 5 ಚೈನ್ ಏನಿದೆಯಲ್ಲ, ಈ 5 ಚೈನಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು 5 ಚೈನ್ಗಳಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 3 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬ ಅನ್ನೋದು ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀಡಲ್ ಮೇಲೆ 1 ಬರಿ ದಾರ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 3 ಚೈನ್ ಹಾಕಿದ ಮೇಲೆ 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 3 ಸತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ ಮಾಡಿಕೊಂಡು ಈ 2 ಚೈನ್ ಮತ್ತೆ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ರೀತಿ ಒಂದೇ ಸತ್ತೆ ಲಾಕ್ ಮಾಡಿಬಿಡ್ತೀನಿ. ಮತ್ತು 2ರಿಂದ 1 ಸರಿ ಪಾಸ್ ಮಾಡ್ಕೊಳ್ಳೋದು ಏನು ಬೇಡ. ಹಾಗೆ ನೋಡಿ, ನೀಡಲ್ ಮೇಲೆ ದಾರ ತೊಗೊಳ್ದೇನೆ 5 ಚೈನಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಈಗ ಇದನ್ನು ಇದರೊಳಗಡೆ ಪಾಸ್ ಮಾಡ್ಕೊಳ್ಳಿ. ಅದು ಟೈಟಾಗಿ ನಿಮಗೆ ಲಾಕ್ ಆಗುತ್ತೆ. ಈ ರೀತಿ ಒಂದು ಪೆಟಲ್ಸ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಒಂದು ಪೆಟಲ್ ಹಾಕಿದ ಮೇಲೆ ಮತ್ತೆ ಸೇಮ್ 1 2 3 ಚೈನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 3 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. ಈ ಕಡೆ 3 ಚೈನ್ ಮಾಡ್ಕೊಂಡಿದ್ದೀನಿ, ಈ ಕಡೆ 2 ಚೈನ್ ಹಾಕಿದ್ದಾರೆ ಅಂತ ಕನ್ಫ್ಯೂಷನ್ ಹಾಕಕ್ಕೆ ಹೋಗಬೇಡಿ. ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಅದೇ ಥರ ಆಗುತ್ತೆ. ಇದು ಇಲ್ಲಿ 2 ಚೈನ್ ಹಾಕಿದ ತಕ್ಷಣ ಆಲ್ರೆಡಿ ನೀಡಲ್ ಮೇಲೆ ದಾರ ಇರುತ್ತೆ. ಈ ರೀತಿ ದಾರ ಪಾಸ್ ಮಾಡಿಕೊಂಡು ನಾವು ಲಾಕ್ ಹಾಕೋದ್ರೊಳಗಡೆ ಅದು 3 ಚೈನ್ ಥರನೇ ನಿಮಗೆ ಕೌಂಟಲ್ಲಿ ಬರುತ್ತೆ. ಸೊ ಮತ್ತೆ ಈ ರೀತಿ ಒಂದು ಪೆಟಲ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ಮತ್ತೆ 3 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೊಳ್ಳೋಣ. ಈ ರೀತಿ ಫ್ಲವರ್ ಥರ ಪೆಟಲ್ಸ್ ಅನ್ನೋದು ಬರುತ್ತೆ. ಸೊ ಮತ್ತು ಈಗ 2 ಚೈನ್ಸನ್ನು ಹಾಕ್ಕೊಳ್ಳೋಣ.
2 ಚೈನ್ಸನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಮಾಲ್ ಪೆಟಲ್ಸ್ ಅನ್ನೋದು ಬರುತ್ತೆ. ನಿಮಗೆ ಬೀಡ್ ಬೇಕಿದ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಇಲ್ಲಿ ನೀವು ಸೆಂಟ್ರಲ್ಲಿ ಏನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀರಲ್ಲ, ಫೈನಲ್ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದು ಸ್ಮಾಲ್ ಬೀಡ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಮತ್ತೆ ಸೇಮ್ 2 ಚೈನ್ 3 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಮತ್ತು 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ 3 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. 3 ಟೈಮ್ ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಈಗ ಮತ್ತೆ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಈ 2 ಚೈನ್ ಇದ್ರೊಳಗಡೆ ಲಾಕ್ ಮಾಡಿ. ಸೊ ಇಲ್ಲಿ 4 ಫ್ಲವರ್ ಪೆಟಲ್ಸ್ಗಳನ್ನದು ಹಾಕಿದ್ದೀನಿ. ಸೊ 4ನ್ನ ಹಾಕಿದ ಮೇಲೆ ನೋಡಿ ಜಸ್ಟ್ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ 2 ಸತಿ ದಾರನ ಸುತ್ತಕೊಂಡು ಈಗ ಇದು ಕರೆಕ್ಟಾಗಿ ಫ್ಲವರ್ಸ್ ಹಾಕಿರುವಂಥ ವರ್ಕ್ ಏನಿದೆಯಲ್ಲ ಅದು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಬರುತ್ತೆ, ಆಮೇಲೆ ಈ ರೀತಿ ವರ್ಕ್ ಅನ್ನೋದು ಕಾಣಿಸುತ್ತೆ. ಈ ರೀತಿ ಹಾಕಿದ ಮೇಲೆ ನೋಡಿ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಇಲ್ಲಿ ತೊಗೊಂಡಿರುವಂಥ ಎಲೆ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಎಲೆ ಬೀಡ್ಸನ್ನ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಬೇಕು. ಮತ್ತು ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ, ಮತ್ತೆ 2ರಿಂದ 1 ಸರಿ, ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಮತ್ತೆ 2 ಸತಿ ತ್ರಿಬಲ್ ಕ್ರೋಶೆ ಕಂಬ ಈ ರೀತಿ ಹಾಕಿದ ಮೇಲೆ ಜಸ್ಟ್ 1 ಚೈನ್ ಹಾಕ್ಕೋಬೇಕು. ಸೊ 1 ಚೈನ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಮತ್ತೆ 2 ಸತಿ ದಾರನ ಸುತ್ತಕೊಂಡು ಮತ್ತು ಸ್ಲ್ಯಾಂಟಿಂಗಲ್ಲಿ ತುಂಬ ಎಳೆಯುತ್ತಾ ಬೇಡ, ಸ್ಟಾರ್ಟಿಂಗ್ ಆಗಿರೋದು ಕಾರಣ ಈ ರೀತಿ 3 ಚೈನ್ ಹಾಕಿ ನಾನು ಎಳ್ಕೊಂಡಿದ್ದೀನಿ. ಬಟ್ ಮಿಡ್ಲಲ್ಲಿ ಮಾತ್ರ ತುಂಬ ಎಳೆಯೋದು ಬೇಡ. ಹಾಗೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಪಾಯಿಂಟನ್ನು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ಬಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 5 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ 1 2 3 4 5 ಚೈನ್ಸ್ 5 ಚೈನ್ಸ್ನ ಹಾಕಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ 1 ಚೈನ್ ಏನಿದೆಯಲ್ವ ಈ ಒಂದು ಚೈನಲ್ಲಿ ಮೇಲೆ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಸೇಮ್ 1 2 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಮತ್ತೆ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 5 ಚೈನಲ್ಲಿ ಸೇಮ್ ಫ್ಲವರ್ ಪೆಟಲ್ಸ್ಗಳನ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಡಬಲ್ ಕ್ರೋಶೆದಿಂದ ಪೆಟಲ್ಸ್ಗಳು ಅನ್ನೋದು ನಾನಿಲ್ಲಿ ಹಾಕಿದ್ದೀನಿ. 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 2 ಚೈನ್ಸ್, ಆಮೇಲೆ 2 ಚೈನ್ಸನ್ನ ಹಾಕಿ ಇದರೊಳಗಡೆ ಲಾಕ್, ಮತ್ತು 3 ಚೈನ್, ಮತ್ತು ನೀಡಲ್ ಮೇಲೆ ದಾರ, ಮತ್ತು ಡಬಲ್ ಕ್ರೋಶೆ ಕಂಬ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡಾಗ ಮತ್ತು ಡಬಲ್ ಕ್ರೋಶೆ ಕಂಬ ಹಾಕಬೇಕು. 3 ಸತಿ ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ 2 ಚೈನ್ಸನ್ನ ಹಾಕ್ಕೊಳ್ಳೋಣ. ದಾರನ ತೊಗೊಂಡು ಒಂದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ರೀತಿ ಆಚೆ ಅನ್ನೋದು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈಗ 2 ಆಚೆನ ರೆಡಿಯಾಗಿದೆ. ಈಗ ನೋಡಿ ಮತ್ತೆ 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತು ಈಗ ಎಳೆಯುತ್ತಾ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಆಚೆನ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ನಾನು ಚೈನ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಈ ಥರ ಎಲೆ ಬೀಡ್ಸ್ ಹಾಕಿರೋದ್ರಿಂದ ನಾನು ಇಲ್ಲಿ ಯಾವುದೇ ಒಂದು ಗ್ಯಾಪ್ ಕೊಡ್ದೇನೆ 2 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಬಟ್ ಇಲ್ಲಿ ನಾನು ಕುಚ್ಚನ್ನ ಹಾಕ್ತಾ ಇದ್ದೀನಿ. ಹಂಗಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ ಗ್ಯಾಪ್ ಕೊಡ್ತಾ ಇದ್ದೀನಿ. 2 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತೆ ಈಗ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಲ್ಯಾಟಿಂಗಲ್ಲಿ ಕ್ರಾಸಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಈ ರೀತಿ ಹಾಕಿದ ಮೇಲೆ ಜಸ್ಟ್ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಸೇಮ್ ದಾರ 2 ಸತಿ ಸುತ್ತಕೊಂಡು ಮತ್ತೆ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ತ್ರಿಬಲ್ ಕ್ರೋಶೆ ಕಂಬ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು, ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳೋಣ. ಸೇಮ್ ಪಾಯಿಂಟಿಗೆ ನೀವು ವರ್ಕನ್ನು ಮಾಡ್ಕೋಬೇಕಾಗತ್ತೆ.
ಸೇಮ್ ಇಲ್ಲೇನು ವರ್ಕ್ ಮಾಡಿದ್ದೀನೋ ಅದೇ ಆಚನ್ನ ಇಲ್ಲಿ ನಾನೀಗ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಸೊ ಎರಡೆರಡು ಆಚನ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಅನ್ನೋದು ನಾನೊಂದು ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಕಸ್ಟಮರ್ ಬಂದು ಕುಚ್ಚು ಕೇಳಿದ್ರು, ಹಂಗಾಗಿ ಕುಚ್ಚು ಅನ್ನೋದು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದು ನನ್ನ ರೆಗ್ಯುಲರ್ ಕಸ್ಟಮರ್ ಸೀರೆ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಡಿಸೈನ್ನ ನಾನು ಹಾಕಿದ್ದೀನಿ. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ಓವರಲ್ ಆಗಿ ಮಣಿ ಸ್ವಲ್ಪ ಬೇಕು, ಗ್ರ್ಯಾಂಡಾಗಿ ಬೇಕು ಅಂದರೆ ಮಿಡ್ಲಲ್ಲಿ ಕೂಡ ಮಣಿನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಇದ್ರ ಬದಲು ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿರುವಂಥ ರೌಂಡ್ ಶೇಪ್ ಬೀಡ್ಸ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಹಾಗೆ ಕುಚ್ಚು ಇಲ್ಲದೆ ಕೂಡ ನೀವು ಕಂಟಿನ್ಯೂ ಆಗಿ ಇದೇ ರೀತಿ ಎಲೆ ಬೀಡ್ಸ್ಗಳು, ಸೊ ಕುಚ್ಚು ಇಲ್ಲದೆ ಕೂಡ ಎಲೆ ಬೀಡ್ಸ್ ಥರ ಕೂಡ ಈ ಒಂದು ಡಿಸೈನ್ನ ನೀವು ಹಾಕೋಬೋದು. ಸೊ ಕಂಪ್ಲೀಟ್ ಆಗಿ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ ಆಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಥ್ರೆಡ್ ವರ್ಕ್ ಇಷ್ಟಪಡೋಂಗಿದ್ರೆ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದೀನಿ. ಕುಚ್ಚು ಕೂಡ ಕಟ್ಟಿದ ಮೇಲೆ ನೋಡಿ ಡಿಸೈನ್ ಬಂದು ಈ ಥರ ಬಂದಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆದಂಥ ಡಿಸೈನು, ಅದು ಒಂದೇ ಸ್ಟೆಪ್ಪಲ್ಲಿ ಬಿಗ್ ಸೈಜಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಬಂದುಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಬಿಟ್ಟು ಎರಡೆರಡು ಹಚ್ಚಿಗೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಇನ್ನು ಸ್ವಲ್ಪ ಹತ್ತಿರ ಹಾಕಿದರೂ ಕೂಡ ಡಿಸೈನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಕುಚ್ಚು ಹತ್ರ ಬೇಕು ಅನ್ನೋಂಗಿದ್ರೆ, ಮಣಿ ಬೇಡ ಅಂತ ಅನ್ನೋಂಗಿದ್ರೆ ಕಂಪ್ಲೀಟಾಗಿ ನೀವು ಕುಚ್ಚು ಕೂಡ ಈ ಒಂದು ಡಿಸೈನ್ಗೆ ಹಾಕೋಬೋದು. ಸೊ ಫೈನಲ್ ಆಗಿ ನೋಡ್ಬೋದು ಲುಕ್ಕು ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನು. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಇವತ್ತು ಕೂಡ ಒಂದು ರಿಚ್ ಆಗಿರುವಂಥ ಸೀರೆಗೆ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಅನ್ನೋದು ಮಾಡಿದ್ದೀನಿ. ಎಲೆ ಬೀಡ್ಸ್ ಬಂದು ಆಪ್ಷನಲ್ಲಿ, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಜಸ್ಟ್ ಅಲ್ಲಲ್ಲಿ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಒಂದೊಂದು ಇರಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ ಅಷ್ಟೇ. ಯಾರೆಲ್ಲ ಮಣಿ ಇಷ್ಟಪಡಲ್ವೋ ಮಣಿ ಇಲ್ಲದೆ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀಟ್ ಫಿನಿಶಿಂಗ್ ಆಗಿ ಬಂದಿದೆ. ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಇದು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450ಇಂದ 500ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.